ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಜುಲೈ 23ರ ಫುಲ್ ನ್ಯೂಸ್ನ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಾಗಿರುವ ಎಲ್ಲ ನ್ಯೂಸ್ಗಳನ್ನು ಕವರ್ ಮಾಡಲಾಗುತ್ತೆ. ಅದಕ್ಕೆ ತಾವುಗಳು ಈ ವಿಡಿಯೋನು ಎಂಡ್ವರೆಗೆ ನೋಡಿ. ಹಾಗೆ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಒಂದು ಕಡೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಅದೇ ಹೇಳಿಕೆ ರಿಪೀಟ್ ಮಾಡಿದ್ದಾರಂತ ಹೇಳ್ಬೋದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇತ್ತೀಚೆಗೆ ತಾನೇ ವಾರ್ ಆಗಿತ್ತು. ಆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆ ವಾರನ್ನು ನಾನೇ ನಿಲ್ಲಿಸಿದ್ದು ಅಂತ ಮತ್ತೆ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ವೈಟ್ ಹೌಸ್ ನಲ್ಲಿ ಇಂದು ಹೇಳಿದ್ರು. ಕೆಲವು ದಿನಗಳ ಹಿಂದಷ್ಟೇ ಇದೇ ರೀತಿಯ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ರು. ಮತ್ತೆ ಆವಾಗ ಮತ್ತೊಂದು ಹೇಳಿಕೆ ನೀಡಿದ್ರು. ಇಲ್ಲ ನಾ ಆ ರೀತಿಯ ಹೇಳಿಕೆ ನೀಡಿಲ್ಲ ಅಂತ ಮತ್ತೆ ಹೇಳಿದ್ರು. ಆ ರೀತಿಯ ಹೇಳಿಕೆ ನೀಡಿದ ಕಾರಣ ಭಾರತದಲ್ಲಿ ತುಂಬಾ ಆಕ್ರೋಶಕ್ಕೂ ಕಾರಣವಾಗಿತ್ತು. ಹಾಗೆ ಭಾರತದ ಕೆಲವು ನಾಯಕರು ಕೂಡ ಹೇಳಿದ್ರು, ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ಅಮೆರಿಕ ಏನು ನಿಲ್ಲಿಸಿಲ್ಲ, ನಾವೇ ಅದನ್ನು ನಿಲ್ಲಿಸಿದ್ವಿ ಅಂತ ಭಾರತದ ನಾಯಕರು ಹೇಳಿದ್ರು. ಅದಾದ ಬೆನ್ನಲ್ಲೇ ಮತ್ತೆ ಅದೇ ರೀತಿಯ ಹೇಳಿಕೆ ನೀಡಿದ್ದಾರಂತ ಅನ್ಬಹುದು. 2020ರಿಂದ 2025ರವರೆಗೆ 5 ವರ್ಷಗಳಲ್ಲಿ ದೆಹಲಿಯಲ್ಲಿ 2450 ಕೊಲೆಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರವು ರಾಜ್ಯಸಭೆಯಲ್ಲಿಂದು ಮಾಹಿತಿ ನೀಡಿತು. ಸಂಸದರಾದಂತಹ ರಾಜೀವ್ ರಾಯ್ ಅವರು ಈ ಬಗ್ಗೆ ಪ್ರಶ್ನೆ ಕೇಳಿದ್ರು. ಈ ಬಗ್ಗೆ ಗೃಹ ಇಲಾಖೆಯ ರಾಜ್ಯ ಸಚಿವರಾದಂತಹ ನಿತ್ಯಾನಂದ್ ರೈ ಅವರು ಇಂದು ಸಂಸತ್ನಲ್ಲಿ ಈ ಬಗ್ಗೆ ಉತ್ತರ ನೀಡಿದ್ರು. ಆ ಉತ್ತರದಲ್ಲಿ ಅವರು ಹೇಳಿದ್ರು, ಇದುವರೆಗೂ ದೆಹಲಿಯಲ್ಲಿ 2450 ಕೊಲೆಗಳಾಗಿವೆ ಅಂತ ತಮ್ಮ ಉತ್ತರದಲ್ಲಿ ಅವರು ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. 2020ರಲ್ಲಿ 472 ಕೊಲೆಗಳು ಆಗಿದ್ವು ಅಂತ, ಹಾಗೆ 2021ರಲ್ಲಿ 459 ಕೊಲೆಗಳು ಆಗಿದ್ವು ಅಂತ, ಹಾಗೆ 2022ರಲ್ಲಿ 509 ಕೊಲೆಗಳಾಗಿದ್ವು ಅಂತ, ಮತ್ತೆ 2023ರಲ್ಲಿ 506 ಕೊಲೆಗಳು ಆಗಿದ್ವು ಅಂತ, ಹಾಗೆ 2024ರಲ್ಲಿ 509 ಕೊಲೆಗಳಾಗಿದ್ವು ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಈ 5 ವರ್ಷಗಳಲ್ಲಿ 2400 ಕೊಲೆಗಳು ಆಗಿದ್ವು ಅಂತ ಮಾಹಿತಿ ನೀಡಿದ್ರು. ಇಂದು ಬೆಂಗಳೂರಿನ ಕಲಾಸಿಪಾಳ್ಯದ BMTC ಬಸ್ ಸ್ಟ್ಯಾಂಡ್ ನಲ್ಲಿ ಅಲ್ಲಿ ಸ್ಫೋಟಕ ವಸ್ತುಗಳು ಕಂಡು ಬಂದಿದ್ವು. ಸ್ಫೋಟಕ ವಸ್ತುಗಳು ಕಂಡು ಬಂದ ಕಾರಣ ಅಲ್ಲಿ ಒಮ್ಮೆಲೆ ಉದ್ವಿಗ್ನಕ್ಕೂ ಕಾರಣವಾಗಿತ್ತು. ಉದ್ವಿಗ್ನಕ್ಕೆ ಕಾರಣವಾಗಿದ್ದರಿಂದ ಕಲಾಸಿಪಾಳ್ಯದ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಹಾಗೆ ಬಾಂಬ್ ನಿಷ್ಕ್ರಿಯ ದಳವು ಸ್ಥಳಕ್ಕೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಬಸ್ ಸ್ಟ್ಯಾಂಡ್ ನ ಆ ಸ್ಥಳದಲ್ಲಿ ಜಿಲೆಟಿನ್ ಕಡ್ಡಿಗಳು ಮತ್ತು ಡಿಟೋನೇಟರ್ ಗಳು ಕಂಡು ಬಂದಿದ್ವು ಅಂತ ಹೇಳಲಾಗ್ತಾ ಇದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದಂತ ನಿತಿನ್ ಗಡ್ಕರಿ ಅವರು ಇಂದು ರಾಜ್ಯಸಭೆಯಲ್ಲಿ ಒಂದು ಮಾತು ಹೇಳಿದ್ರು. ಕಳೆದ ಜನವರಿಯಿಂದ ಜೂನ್ ವರೆಗೆ 6 ತಿಂಗಳಿನಲ್ಲಿ ಹೆದ್ದಾರಿಯಲ್ಲಿ 26 ಜನ ಸಾವನ್ನಪ್ಪಿದ್ದಾರಂತ ಹೇಳಿದ್ರು. ಕಳೆದ 6 ತಿಂಗಳಲ್ಲಿ ಆ 26 ಜನಗಳು ಹೆದ್ದಾರಿಯಲ್ಲಿ ಕೆಲವು ಘಟನೆಗಳಲ್ಲಿ ಮೃತಪಟ್ಟಿದ್ದಾರಂತ ಇಂದು ರಾಜ್ಯಸಭೆಯಲ್ಲಿ ಮಾಹಿತಿ ನೀಡಿದ್ರು. 2024ರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಘಟನೆಯಲ್ಲಿ 52,609 ಜನಗಳು ಪ್ರಾಣ ಕಳೆದುಕೊಂಡಿದ್ರು ಅಂತ ಹೇಳಿದ್ರು. ಹಾಗೆ ಈ ಸಂಖ್ಯೆ 2024ಕ್ಕೆ ಹೋಲಿಸಿದರೆ 25ರಲ್ಲಿ ಈ ಸಂಖ್ಯೆ ಕಡಿಮೆ ಆಗಿದೆ ಅಂತ ರಾಜ್ಯಸಭೆಯಲ್ಲಿ ಹೇಳಿದ್ರು. 2020ರಲ್ಲೇನು ಕೊರೋನಾ ಬಂತಲ್ವಾ, ಆ ಸಮಯದಲ್ಲಿ ಚೀನಾದ ಪ್ರವಾಸಿಗರಿಗೆ ಭಾರತದಲ್ಲಿ ಬರಲು ವೀಸಾ ರದ್ದು ಮಾಡಿತು. ಅಲ್ಲಿಂದ ಇದುವರೆಗೂ ಚೀನಾದ ಯಾವುದೇ ಪ್ರವಾಸಿಗರಿಗೆ ಇದುವರೆಗೂ ವೀಸಾ ಭಾರತ ನೀಡಿರಲಿಲ್ಲ. ಇದೀಗ ಚೀನಾದ ಪ್ರಜೆಗಳಿಗೆ ಭಾರತ ವೀಸಾ ನೀಡುವುದಾಗಿ ಹೇಳಿದೆ. ಚೀನಾದ ಬೀಜಿಂಗ್ ನಲ್ಲಿರುವ ಭಾರತದ ರಾಯಭಾರಿ ಕಚೇರಿಯು ಈ ಬಗ್ಗೆ ಮಾಹಿತಿ ತಿಳಿಸಿದೆ. ಹಾಗೆ ಈ ವಾರದಿಂದ ಚೀನಾದ ಪ್ರಜೆಗಳು ಭಾರತದ ವೀಸಾಗೆ ಅಪ್ಲೈ ಮಾಡಬಹುದು ಅಂತಾನೂ ಕೂಡ ಹೇಳಿದೆ. ಪಹಲ್ಗಾಮ್ ದಾಳಿ ಏನಾಗಿತ್ತಲ್ವಾ, ಅಂದಿನಿಂದ ಜುಲೈ 24ರವರೆಗೆ ಪಾಕಿಸ್ತಾನದ ವಿಮಾನಗಳು ಭಾರತದ ಗಡಿಯೊಳಗೆ ಬರದಂತೆ ನಿರ್ಬಂಧಿಸಿತ್ತು ಭಾರತ. ಈ ನಿರ್ಬಂಧವನ್ನು ಮತ್ತೆ 1 ತಿಂಗಳು ಮುಂದಕ್ಕೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ, ಆ ಬಗ್ಗೆ ಕೆಲವು ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಕೆಲವು ಮುಖ್ಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಆ ವ್ಯಕ್ತಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಬಾರ್ದಂತ ಅಲ್ಲಿನ ಸ್ಥಳೀಯ ಕೋರ್ಟ್ ಇತ್ತೀಚೆಗೆ ತಾನೇ ಆದೇಶ ಹೊರಡಿಸಿದ್ವು. ಹಾಗೆ ಕೆಲವು ಯೂಟ್ಯೂಬರ್ ಗಳ ವಿಡಿಯೋಗಳನ್ನು ಕೂಡ ಯೂಟ್ಯೂಬ್ ನಿಂದ ತೆಗೆದು ಹಾಕಿಸಲಾಗಿತ್ತು. ಹಾಗೆ ಆ ಯೂಟ್ಯೂಬರ್ ಗಳಿಗೂ ಕೂಡ ನೋಟಿಸ್ ಕೂಡ ಕೋರ್ಟ್ ಕಡೆಯಿಂದ ಕಳಿಸಲಾಗಿತ್ತು. ಆ ಗ್ಯಾಂಗ್ ಆದೇಶವನ್ನು ಅಥವಾ ಆ ನಿರ್ಬಂಧವನ್ನು ತೆರವುಗೊಳಿಸಬೇಕಂತ ಕೆಲವು ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಹಾಕಿದ್ರು. ಆ ವಿಚಾರಣೆಯನ್ನು ಇಂದು ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇಂದು ವಿಚಾರಣೆ ನಡೆಸಿತು. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತ BR ಗವಾಯಿ ಅವರ ಪೀಠ ಅವರು ಹೇಳಿತ್ತು, ನೀವು ಹೈಕೋರ್ಟ್ಗೆ ಯಾಕೆ ಅರ್ಜಿ ಸಲ್ಲಿಸಿಲ್ಲ ಅಂತ ಕೇಳಿತು. ಹಾಗೆ ನೀವು ಮೊದಲು ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ಅಂತಾನೂ ಕೂಡ ಹೇಳಿತು. 390 ಮಾಧ್ಯಮಗಳಿಗೆ ಸ್ಥಳೀಯ ಕೋರ್ಟ್ ನಿಂದ ನೋಟಿಸ್ ಕೂಡ ಹೋಗಿತ್ತು. ಈ ಘಟನೆಯ ಬಗ್ಗೆ ಮುಂದೇನಾಗುತ್ತೆ ಅಂತ ಕಾಯ್ದು ನೋಡ್ಬೇಕು.
ನಿನ್ನೆ ಅಷ್ಟೇ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಕರ್ ಅವರು ದಿಢೀರಾಗಿ ತಮ್ಮ ರಾಜೀನಾಮೆ ನೀಡಿದ್ರು. ಅವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಮತ್ತೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆಯ ಕಾವು ಕೂಡ ಹೆಚ್ಚಾಗಿದೆ. ಹಾಗೆ 3-4 ಸ್ಪರ್ಧಿಗಳು ಕೂಡ ಆ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚುನಾವಣಾ ಆಯೋಗವು ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿರುವ ಸದಸ್ಯರ ಒಟ್ಟು ಮತಗಳ ಬಗ್ಗೆಯೂ ಕೂಡ ಲೆಕ್ಕ ಹಾಕ್ತಾ ಇದೆ. ಸದ್ಯದಲ್ಲೇ ಉಪರಾಷ್ಟ್ರಪತಿಯವರ ಚುನಾವಣೆಯ ಪ್ರಕ್ರಿಯೆ ಸ್ಟಾರ್ಟ್ ಮಾಡುವುದು ಅಂತಾನೂ ಕೂಡ ಈಗ ಎಲೆಕ್ಷನ್ ಕಮಿಷನ್ ಹೇಳಿದೆ. ಇಂದು 3ನೇ ದಿನವೂ ಕೂಡ ಸಂಸತ್ನಲ್ಲಿ ಕೋಲಾಹಲ ಕಾರಣವಾಗಿತ್ತು. ಬಿಹಾರದಲ್ಲಿ ನಡೀತಾ ಇದೆ ಅಲ್ವಾ, ಮತದಾರರ ಪಟ್ಟಿಯಿಂದ 52 ಲಕ್ಷ ಜನರನ್ನು ತೆಗೆದುಹಾಕಲು ಚುನಾವಣಾ ಆಯೋಗ ಸಜ್ಜು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿಗಳ ಅಡ್ರೆಸ್ ಪ್ರೂಫ್ ಹಾಗೆ ಕೆಲವು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಹಾಗೆ 18 ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇನ್ನೊಂದ್ ಕಡೆ ವಿಪಕ್ಷಗಳು ಹೇಳ್ತಾ ಇವೆ ಈ ಪ್ರಕ್ರಿಯೆ ಅಸಂವಿಧಾನಿಕ ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಇದೊಂದು ಬಿಜೆಪಿಯ ರಾಜಕೀಯ ಕುತಂತ್ರ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಈ ಬಗ್ಗೆ ಬಿಹಾರ್ನ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಸತ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಜೂನ್ 12ರಂದು ಅಹಮದಾಬಾದ್ನಲ್ಲಿ ವಿಮಾನ ಕ್ರ್ಯಾಶ್ ಏನಾಗಿತ್ತಲ್ವಾ, ಅದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲಿ 53ಕ್ಕೂ ಹೆಚ್ಚು ವಿದೇಶಿ ಪ್ರಯಾಣಿಕರಿದ್ರು. ಆ ವಿಮಾನ ಬಿದ್ದ ತೀವ್ರತೆಗೆ ಆ ಶವ ಯಾರ್ದು ಅಂತಾನೂ ಕೂಡ ಗುರ್ತು ಸಿಗದ ರೀತಿಯಲ್ಲಿ ಹೋಗಿದ್ರು. ಹಾಗೆ ಇತ್ತೀಚೆಗೆ ತಾನೇ ಬ್ರಿಟನ್ನ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು. ಆ 53 ಜನರ ಶವದ ಬದಲಿಗೆ ಭಾರತ ಮತ್ತೊಬ್ಬರ ಶವವನ್ನು ನೀಡಿದೆ ಅಂತ ಬ್ರಿಟನ್ನ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು. ಆದ್ರೆ ಬ್ರಿಟನ್ನ ಸುದ್ದಿ ಮಾಧ್ಯಮಗಳ ಆ ರೀತಿಯ ಹೇಳಿಕೆಯನ್ನು ಭಾರತ ಈಗ ತಳ್ಳಿ ಹಾಕಿದೆ. ಭಾರತದ ಸಂಸದರಾದಂತ ರಣಧೀರ್ ಜೈಸ್ವಾಲ್ ಅವರು ಈಗ ಹೇಳಿದ್ದಾರೆ ಆ ಶವಗಳನ್ನು ನಿಖರವಾಗಿ ಪತ್ತೆ ಹಚ್ಚಿ ಅವುಗಳನ್ನು ಬ್ರಿಟನ್ಗೆ ಕಳಿಸಲಾಗಿದೆ ಅಂತ ಈಗ ರಣಧೀರ್ ಜೈಸ್ವಾಲ್ ಅವರು ಹೇಳಿದ್ದಾರೆ. ಹಾಗೆ ಬ್ರಿಟನ್ನ ಸುದ್ದಿ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇವೆ ಅಂತಾನೂ ಕೂಡ ಹೇಳಿದ್ರು. ಕರ್ನಾಟಕದಲ್ಲೇನು ಸಣ್ಣ ವ್ಯಾಪಾರಿಗಳ ಹರ ಅಲ್ವಾ, ಅವರಿಗೆ ಇತ್ತೀಚೆಗೆ ತಾನೇ ರಾಜ್ಯ ಸರ್ಕಾರ GSTಯ ಬರೆ ಹಾಕಿತ್ತು ಅಂತ ಹೇಳ್ಬಹುದು. ಆ ಸಣ್ಣ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ GSTಯ ಒಂದು ನೋಟಿಸ್ ಕೂಡ ಕಳಿಸಿತು. ಕರ್ನಾಟಕ ಸರ್ಕಾರ ಏನು GSTಯ ನೋಟಿಸ್ ನೀಡಿತಲ್ವಾ, ಅದಕ್ಕೆ ಕೇಂದ್ರ ಸರ್ಕಾರದ ಸಂಬಂಧ ಇಲ್ಲ ಅಂತ ಈಗ ಕೇಂದ್ರ ಸರ್ಕಾರ ಸ್ಪಷ್ಟನೆ ಪಡಿಸಿದೆ. ಈ GST ನೋಟಿಸ್ ನಿಂದ ವ್ಯಾಪಾರಿಗಳು ಕೂಡ ತುಂಬಾ ಆಕ್ರೋಶಕ್ಕೆ ಕಾರಣವಾಗಿದ್ರು. ಇವತ್ತಿನ ಫುಲ್ ನ್ಯೂಸ್ ನಿಮಗೆ ಹೇಗೆ ಅನಿಸುತ್ತೋ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ಫುಲ್ ನ್ಯೂಸ್ಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.